ಸ್ನೇಹಿತರೆ ನಮಸ್ಕಾರ. ಇದು ಉತ್ಕರ್ಣ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನಲ್. ಒಂದು ಹೊಸ ಸೀರೀಸ್ ನ ಶುರು ಮಾಡ್ತಾ ಇದ್ದೀನಿ. ಅದು ಯಾವುದು ಅಂತಂದ್ರೆ ಎವ್ರಿಥಿಂಗ್ ಗೋಸ್ ಟು ಝೀರೋ ಅಗೇನ್ಸ್ಟ್ ಬಿಟ್ಕಾಯಿನ್. ಈ ಸೀರೀಸ್ ಮಾಡುವಂತ ಉದ್ದೇಶ ಏನು ಅಂತಂದ್ರೆ, ನಾವು ನಮ್ಮ ದೇಶದಲ್ಲಿ ಹಲವಾರು ಅಸೆಟ್ ಗಳನ್ನ ಆಸ್ ಎ ಸ್ಟೋರ್ ಆಫ್ ವ್ಯಾಲ್ಯೂ ಬಳಕೆ ಮಾಡ್ತಾ ಇದೀವಿ. ಅದು ಈಕ್ವಿಟಿ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಆಗಿರ್ಬೋದು, ಅಥವಾ ಚಿನ್ನ ಆಗಿರ್ಬೋದು. ಬೇರೆ ಬೇರೆ ದೇಶಗಳಲ್ಲೂ ಕೂಡ ಹಲವಾರು ಈಕ್ವಿಟಿಗಳು ಟ್ರೇಡ್ ಆಗ್ತಾ ಇದೆ. ಅಲ್ಲೂ ಕೂಡ ಜನ ರಿಯಲ್ ಎಸ್ಟೇಟ್ ನ ಆಸ್ ಎ ಸ್ಟೋರ್ ಆಫ್ ವ್ಯಾಲ್ಯೂ ಬಳಕೆ ಮಾಡ್ತಾ ಇದ್ದಾರೆ. ಹಲವಾರು ಕಾಮೋಡಿಟೀಸ್ ಗಳನ್ನ ಬಳಕೆ ಮಾಡ್ತಾ ಇದ್ದಾರೆ. ಇವೆಲ್ಲವನ್ನೂ ಕೂಡ ಬೇರೆ ಬೇರೆ ಮಾಪನದಲ್ಲಿ ಅಳೆಯಲಾಗ್ತಾ ಇದೆ. ಅಂದ್ರೆ ನಮ್ಮ ದೇಶದಲ್ಲಿ ನಾವು ಬಳಕೆ ಮಾಡ್ತಿರ್ತಕ್ಕಂಥ ಮಾಪನ ಯಾವುದು ಅಂತಂದ್ರೆ ಇಂಡಿಯನ್ ರುಪಿ. ಅಮೆರಿಕ ಸೇರಿದಂತೆ ಬೇರೆ ಬೇರೆ ದೇಶಗಳು US$ ನ ಮಾಪನವಾಗಿ ಬಳಕೆ ಮಾಡ್ತಿದ್ದಾರೆ. ಅಂತಂದ್ರೆ ಅಲ್ಲಿರ್ತಕ್ಕಂಥ ಅಸೆಟ್ ಗಳನ್ನ US$ ಅಲ್ಲಿ ಅಳೆಯಲಾಗ್ತಾ ಇದೆ. ಅಂದ್ರೆ ಮಾಪನದಲ್ಲಿ ಎಷ್ಟು ರಿಟರ್ನ್ ಬರ್ತಾ ಇದೆ, ಎಷ್ಟು ಈಲ್ಡ್ ಬರ್ತಾ ಇದೆ ಅಂತೇಳಿ ಜನ ನೋಡ್ತಾ ಇದ್ದಾರೆ. ಜೊತೆಗೆ ಬೇರೆ ಬೇರೆ ದೇಶಗಳಲ್ಲಿ ಅವ್ರದೇ ಆದಂತಹ ಕರೆನ್ಸಿನ ಮಾಪನವಾಗಿ ಬಳಕೆ ಮಾಡ್ತಾ ಇದ್ದಾರೆ. ಸಾವಿರಾರು ವರ್ಷಗಳಿಂದ ಮನುಷ್ಯ ಚಿನ್ನವನ್ನ ಮಾಪನವಾಗಿ ಬಳಕೆ ಮಾಡ್ಕೊಂತ ಬಂದಿದ್ರು. ಇವತ್ತು ಕೂಡ ನಾವು ಚಿನ್ನವನ್ನ ಹಣವಾಗಿ, ಅಂದ್ರೆ ಯಾವ್ದೇ ಸ್ಟೋರ್ ಆಫ್ ವ್ಯಾಲ್ಯೂ ಆಗಿ ಬಳಕೆ ಮಾಡ್ತಾ ಬರ್ತಾ ಇದೀವಿ. ಬಟ್ ಯಾವ್ದೇ ಮೀಡಿಯಂ ಆಫ್ ಎಕ್ಸ್ಚೇಂಜ್ ಆಗಿ ಬಳಕೆ ಆಗ್ತಾ ಇಲ್ಲ. ಜೊತೆಗೆ ಈ ಒಂದು ಶತಮಾನದ ಹಣ ಯಾವುದು ಅಂತಂದ್ರೆ ಬಿಟ್ಕಾಯಿನ್ ಅನ್ನು ಕೂಡ ನಮ್ಮ ದೇಶದಲ್ಲಿ ಯಾವ್ದೇ ಸ್ಟೋರ್ ಆಫ್ ವ್ಯಾಲ್ಯೂ ಹಲವಾರು ಜನ ಬಳಕೆ ಮಾಡ್ತಾ ಇದೀವಿ. ಅದು ಇನ್ಕ್ರೀಸ್ ಆಗ್ತಾ ಇದೆ ಅಡಾಪ್ಷನ್ ರೇಟ್. ಜೊತೆಗೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಯಾವ್ದೇ ಸ್ಟೋರ್ ಆಫ್ ವ್ಯಾಲ್ಯೂ ಆಗಿ ಬಳಕೆ ಆಗ್ತಾ ಇದೆ. ಕೆಲವೊಂದು ಜಾಗಗಳಲ್ಲಿ ಆಸ್ ಎ ಮೀಡಿಯಂ ಆಫ್ ಎಕ್ಸ್ಚೇಂಜ್ ಆಗಿ ಕೂಡ ಬಿಟ್ಕಾಯಿನ್ ಬಳಕೆ ಆಗ್ತಾ ಇದೆ. ಸೊ ಒಟ್ಟಾರೆಯಾಗಿ ನಮ್ಮ ಮುಂದೆ ಹಲವಾರು ಮಾಪನಗಳಿದಾವೆ. ಬೇಸಿಕಲಿ ನಾನ್ ಚೂಸ್ ಮಾಡಿರ್ತಕ್ಕಂಥದ್ದು INR ಮತ್ತು US$ ಮತ್ತು ಚಿನ್ನ ಮತ್ತು ಬಿಟ್ಕಾಯಿನ್. ಈ 4 ಮಾಪನದಲ್ಲಿ ಹಲವಾರು ಅಸೆಟ್ಗಳು, ಎಸ್ಪೆಷಲಿ ದ ಕ್ಯಾಪಿಟಲ್ ಮಾರ್ಕೆಟ್ಸ್, ಈಕ್ವಿಟಿ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಆಗಿರ್ಬೋದು, ಈ 4 ಮಾಪನದಲ್ಲಿ ಯಾವ ರೀತಿ ರಿಟರ್ನ್ಸ್ ಕೊಡ್ತಾ ಇದೆ, ಯಾವ ರೀತಿ ಈಲ್ಡ್ ಕೊಡ್ತಾ ಇದೆ, ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅನ್ನುವಂತಹ ತಿಳ್ಕೊಳ್ಳುವಂತಹ ಒಂದು ಉದ್ದೇಶನೇ ಈ ಒಂದು ಸೀರೀಸ್. ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ನಾವು ಒಂದು kg ಅಕ್ಕಿ ತಗೊಳ್ಳೋದಕ್ಕೋಸ್ಕರ ಯಾವ್ದಾದ್ರು ಒಂದು ದಿನಸಿ ಅಂಗಡಿಗೆ ಹೋದಾಗ, ಆ ದಿನಸಿ ಅಂಗಡಿಯಲ್ಲಿ ಬಳಕೆ ಮಾಡ್ತಿರ್ತಕ್ಕಂಥ ಒಂದು ವೇಯಿಂಗ್ ಮಿಷಿನ್ ಏನಿದೆ, ಅದು ಡಿಜಿಟಲ್ ಆಗಿರ್ಲಿ ಅಥವಾ ಅನಲಾಗ್ ಆಗಿರ್ಲಿ, ಅದು ಕರೆಕ್ಟ್ ಆಗಿ ಕ್ಯಾಲಿಬ್ರೇಟೇ ಆಗಿಲ್ಲ ಅಂತಂದ್ರೆ ನಾವು ಅಲ್ಲಿ ಬರ್ತಾ ಇರ್ತಕ್ಕಂಥ ರೀಡಿಂಗ್ಸ್ ನ ನಂಬೋದಕ್ಕಾಗೋದಿಲ್ಲ. ಆ ರೀಡಿಂಗ್ ಜಾಸ್ತಿ ತೋರಿಸ್ಬೋದು ಅಥವಾ ಕಮ್ಮಿ ತೋರಿಸ್ಬೋದು. ಇಟ್ ಆಲ್ ಡಿಪೆಂಡ್ಸ್ ಆನ್ ಯಾವ ಮಾಪನದಲ್ಲಿ ನಾವು ನಮ್ಮ ಅಸೆಟ್ ನ ಅಳಿತಾ ಇದೀವಲ್ಲ, ಆ ಮಾಪನದ ಮೇಲೆನೆ ಆ ಒಂದು ಅಸೆಟ್ ನ ವ್ಯಾಲ್ಯೂ, ಅಂದ್ರೆ ಅದು ರಿಟರ್ನ್ಸ್ ಕೊಡ್ತಾ ಇದೆಯಾ ಅಥವಾ ನಿಜವಾಗ್ಲೂ ನೆಗೆಟಿವ್ ರಿಟರ್ನ್ಸ್ ಕೊಡ್ತಾ ಇದೆಯಾ ಅಂತ ಗೊತ್ತಾಗ್ತಾ ಹೋಗ್ತದೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಮ್ಮ ದೇಶದಲ್ಲಿ ಟ್ರೇಡ್ ಆಗ್ತಿರ್ತಕ್ಕಂಥ ಈಕ್ವಿಟಿ, ಅಮೆರಿಕ ದೇಶದಲ್ಲಿ ಟ್ರೇಡ್ ಆಗ್ತಿರ್ತಕ್ಕಂಥ ಈಕ್ವಿಟಿ, ಮತ್ತೆ ಬೇರೆ ಬೇರೆ ಅಸೆಟ್ ಗಳನ್ನ INR, US$ ಮತ್ತು ಗೋಲ್ಡ್ ಮತ್ತು ಬಿಟ್ಕಾಯಿನ್ ಈ ಎಲ್ಲಾ ಮಾಪನದಲ್ಲೂ ಕೂಡ ಅಳೆಯುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ಜೊತೆಗೆ ಈ ಒಂದು ಡೇಟಾ ಎಕ್ಸ್ಟ್ರಾಕ್ಷನ್ ಇದೆ, ಡೇಟಾ ಸೋರ್ಸ್ ಏನಿದೆ, ನಾನು ತಗೊಂತಾ ಇರೋದು tradingview.com ಇಂದ. ವರ್ಲ್ಡ್ ವೈಡ್ ಟ್ರೇಡಿಂಗ್ ವ್ಯೂನ ಯೂಸ್ ಮಾಡ್ತಾ ಇದ್ದಾರೆ ಜನ. ಅದನ್ನ ಸ್ವಿಂಗ್ ಟ್ರೇಡಿಂಗ್ ಮಾಡೋದಕ್ಕಾಗಿದ್ದು, ಇಂಟರ್ಡೇ ಟ್ರೇಡಿಂಗ್ ಆಗಿರ್ಬೋದು, ಒಂದು ಪ್ರೈಸ್ ಚಾರ್ಟ್ ನ ಅನಾಲಿಸಿಸ್ ಮಾಡೋಕ್ಕಾಗಿರ್ಬೋದು. ಸೊ ಒಟ್ಟಾರೆಯಾಗಿ ಈ ಒಂದು ಡೇಟಾ ಮುಖಾಂತರ ನಮಗೆ ಅರ್ಥ ಮಾಡ್ಕೊಬೇಕಾರೋದು ಏನಂತಂದ್ರೆ, ನಾವು ಕೆಲವೊಂದು ಅಸೆಟ್ ಗಳನ್ನ ಬಳಕೆ ಮಾಡ್ಬೇಕಾ ಅಥವಾ ನಾವು ನಮ್ಮ ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡ್ಬೇಕಾ, ಅಸೆಟ್ ಗಳನ್ನೇ ಖರೀದಿ ಮಾಡಿ ಇಟ್ಕೊಬೇಕಾ, ಬಟ್ ಅಸೆಟ್ ಜೊತೆಗೆ ಹಣವನ್ನು ಕೂಡ ಖರೀದಿ ಮಾಡಿ ಜೊತೆಗೆ ಇಟ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಚಿನ್ನನ ಖರೀದಿ ಮಾಡಿ ಜೊತೆಗೆ ಇಟ್ಕೊಂಡ್ರೆ ಚಿನ್ನದ ಬೆಲೆ ಜಾಸ್ತಿ ಆಗ್ತಿದೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರುವಂತದ್ದು. ಅದೇ ರೀತಿ ಬಿಟ್ಕಾಯಿನ್ ವಿಚಾರದಲ್ಲೂ ಕೂಡ ಬಿಟ್ಕಾಯಿನ್ ಅನ್ನ ಖರೀದಿ ಮಾಡಿ ಇಟ್ಕೊಂಡ್ರೆ ಆಸ್ ಎ ಸ್ಟೋರ್ ಆಫ್ ವ್ಯಾಲ್ಯೂ ಓವರ್ ಆಲ್ ರಿಟರ್ನ್ಸ್ ಜಾಸ್ತಿ ಆಗ್ತಾ ಇದೆ ಇಲ್ವಾ, ಇದನ್ನ ಈಕ್ವಿಟಿ ಕಂಪೇರ್ ಮಾಡಿದ್ರೆ ನಮಗೆ ಒಳ್ಳೆ ಒಂದು ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಸೀರೀಸ್ ಮಾಡ್ತಾ ಇರುವಂತದ್ದು ಎವ್ರಿಥಿಂಗ್ ಗೋಸ್ ಟು ಝೀರೋ ಅಗೇನ್ಸ್ಟ್ ಬಿಟ್ಕಾಯಿನ್. ಜೊತೆಗೆ ಒಂದು ಕನ್ಸಾಲಿಡೇಟೆಡ್ ಇನ್ಫಾರ್ಮೇಶನ್ ನನ್ನ ಯೂಟ್ಯೂಬ್ ನ ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಒಂದು PDF ಡಾಕ್ಯುಮೆಂಟ್ ಲಿಂಕ್ ಹಾಕಿರ್ತೀನಿ. ಅದರಲ್ಲಿ ನಾನು ಮುಂದೆ ಯಾವ ಅಸೆಟ್ ಗಳನ್ನ, ಅಂದ್ರೆ ಈಕ್ವಿಟಿ ಅಥವಾ ಮ್ಯೂಚುವಲ್ ಫಂಡ್ಸ್, ರಿಯಲ್ ಎಸ್ಟೇಟ್ ಗಳನ್ನ ಈ ಒಂದು 4 ಮಾಪನದಲ್ಲಿ ಏನು ಕಂಪ್ಯಾರಿಸನ್ ಮಾಡ್ತಾ ಇರ್ತೀನಿ, ಅದೆಲ್ಲವನ್ನು ಕೂಡ ಡಾಕ್ಯುಮೆಂಟ್ ಮಾಡಿ ಕನ್ಸಾಲಿಡೇಟೆಡ್ ಇನ್ಫಾರ್ಮೇಶನ್ ನ ಒಂದು ಡಾಕ್ಯುಮೆಂಟ್ ಅಲ್ಲಿ ಹಾಕಿರ್ತೀನಿ. ಎಲ್ಲರಿಗೂ ಕೂಡ ಒಂದು ರೀಡ್ ಅಕ್ಸೆಸ್ ನ ಕೊಟ್ಟಿರ್ತೀನಿ. ಎಲ್ಲರೂ ಕೂಡ ಯಾವಾಗ ಬೇಕಾದ್ರೂ ಆ ಒಂದು ಡಾಕ್ಯುಮೆಂಟ್ ನ ನೋಡಿ ಯಾವ ರೀತಿ ರಿಟರ್ನ್ಸ್ ಕೊಟ್ಟಿದೆ ಅಂತೇಳಿ ಚೆಕ್ ಮಾಡ್ಬೋದು. ಜೊತೆಗೆ ನೀವು ಕೂಡ ಚೆಕ್ ಮಾಡ್ತೀರಾ ಅಂತಂದ್ರೆ tradingview.com ಹೋಗಿ ಯಾವ ರೀತಿ ಯಾವ ಮಾಪನದಲ್ಲಿ ಯಾವ ಅಸೆಟ್ ರಿಟರ್ನ್ಸ್ ಕೊಡ್ತಿದೆ ಅಂತೇಳಿ ಕೂಡ ಚೆಕ್ ಮಾಡ್ಬೋದು. ನಾನು ಮುಂದಿನ ವಿಡಿಯೋಗಳಲ್ಲಿ ಯಾವ ರೀತಿ ರಿಟರ್ನ್ಸ್ ಚೆಕ್ ಮಾಡೋದು ಅಂತ ಕೂಡ ಹೇಳ್ಕೊಡ್ತೀನಿ. ಸೊ ದಿಸ್ ಇಸ್ ದ ನ್ಯೂ ಸೀರೀಸ್ ಎವ್ರಿಥಿಂಗ್ ಗೋಸ್ ಟು ಝೀರೋ ಅಗೇನ್ಸ್ಟ್ ಬಿಟ್ಕಾಯಿನ್.